ನಮಸ್ಕಾರ ವೀಕ್ಷಕರೇ, ಪುಣ್ಯ ಭೂಮಿಗೆ ಸ್ವಾಗತ. ನಾನು ಜಯಶ್ರೀ ಶಿವಕುಮಾರ್. ಪಾಪ ಪುಣ್ಯಗಳ ಲೆಕ್ಕಾಚಾರ, ಧರ್ಮ ಕರ್ಮಗಳ ಅನಾವರಣ, ಇದೆಲ್ಲವನ್ನ ನಿಯಂತ್ರಿಸುವ ಏಕೈಕ ವ್ಯಕ್ತಿ ಆ ಶನಿ ಪರಮಾತ್ಮ. ಹೌದು, ನ್ಯಾಯದಂಡಾಧಿಕಾರಿಯಾಗಿ ಕರ್ಮಫಲದಾತನಾಗಿ ಈ ಲೋಕದ ಸೃಷ್ಟಿಯಲ್ಲಿರುವ ಪ್ರತಿಯೊಬ್ಬರಿಗೂ ಅವರವರ ಕರ್ಮಗಳಿಗೆ ತಕ್ಕಂತೆ ಕರ್ಮಫಲವನ್ನ ನೀಡುವ ಕರ್ಮಫಲದಾತನೇ ಆ ಶನೀಶ್ಚರ. ಕೇವಲ ಶನಿಯ ಕಥೆಯನ್ನ ಕೇಳೋದ್ರಿಂದಲೇ ನಮ್ಮ ಜೀವನದಲ್ಲಿ ಬರುವ ಎಷ್ಟೋ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ನಾವು ನೆಮ್ಮದಿಯ ಜೀವನವನ್ನ ನಡೆಸೋದಕ್ಕೆ ಆ ಶನಿ ನಮಗೆ ನೆರವಾಗ್ತಾನೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಹೌದು, ಹಾಗಿದ್ರೆ ಬನ್ನಿ ನಾವು ಕೂಡ ಶನಿಯ ಕಥೆಯನ್ನ ಕೇಳಿ ಪುನೀತರಾಗೋಣ. ಶನಿಯ ಬಗ್ಗೆ ನಾವು ತಿಳ್ಕೋಬೇಕು ಅಂದ್ರೆ ಆದಷ್ಟು ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಹಿಂದಕ್ಕೆ ಅಂದ್ರೆ ಯುಗ ಯುಗಗಳಷ್ಟು ಹಿಂದೆ. ಹೌದು, ಆಗ ಇನ್ನು ಭೂಮಿ ರಚನೆಯ ಹಂತದಲ್ಲಿತ್ತು. ದೇವ ದಾನವರು ಮಾತ್ರ ಸೃಷ್ಟಿಯಲ್ಲಿದ್ರು. ಆದರೆ ಸ್ವರ್ಗದ ಆಸೆಗಾಗಿ ದೇವ ದಾನವರಲ್ಲಿ ದುರಾಸೆ ಎದ್ದಿತ್ತು. ಪ್ರತಿ ಬಾರಿಯೂ ದೇವ ದಾನವರು ಸ್ವರ್ಗದ ಆಸೆಗಾಗಿ ಒಂದಲ್ಲ ಒಂದು ನೆಪ ಮಾಡಿಕೊಂಡು ಯುದ್ಧವನ್ನ ಮಾಡ್ತಾ ಇದ್ರು. ನ್ಯಾಯ ಅನ್ಯಾಯಗಳ ಪರಿವೆ ಇಲ್ಲದಂತೆ ವರ್ತಿಸ್ತಾ ಇದ್ರು ಆ ದೇವದಾನವರು. ಆಗ ಇದನ್ನೆಲ್ಲ ಮನಗಂಡಂತಹ ಆ ಪರಶಿವ ಪರಮಾತ್ಮ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇದಕ್ಕೆಲ್ಲ ಮಂಗಳ ಹಾಡಬೇಕು ಅಂತಲೇ ಆ ಪರಶಿವ ಒಂದು ಶಕ್ತಿ ಪೂಂಜದ ಬಗ್ಗೆ ಸುಳಿವನ್ನ ನೀಡ್ತಾರೆ. ಆ ಶಕ್ತಿ ಪೂಂಜವೇ ಕರ್ಮಫಲದಾತ ಶನಿ. ಹೌದು, ಆಗ ಇವರೆಲ್ಲರನ್ನೂ ನಿಯಂತ್ರಿಸಲು ಒಬ್ಬ ಕರ್ಮಫಲದಾತ ಬೇಕೆಂದನಿಸುತ್ತದೆ. ಆಗ ಒಂದು ಶಕ್ತಿ ಪೂಂಜವನ್ನ ಸೃಷ್ಟಿ ಮಾಡುವ ನಿರ್ಧಾರವನ್ನ ಮಾಡ್ತಾರೆ ಆ ಪರಶಿವ ಪರಮಾತ್ಮ. ಶಕ್ತಿ ಪೂಂಜದ ಸೃಷ್ಟಿಯಾಗಬೇಕು ಅನ್ನೋದೇನೋ ನಿರ್ಧಾರವಾಯಿತು. ಆದ್ರೆ ಎಲ್ಲಿ ಹೇಗೆ ಎನ್ನುವ ನಿರ್ಧಾರ ಇನ್ನೂ ಕೈಗೊಂಡಿರಲಿಲ್ಲ. ಆಗ ಶಿವನಿಗೆ ನೆನಪಾಗೋದೆ ಸೂರ್ಯದೇವ. ಹೌದು, ಯಾಕಂದ್ರೆ ಸೂರ್ಯದೇವ ಸಂಜ್ಞಾದೇವಿ ಪತಿ ಪತ್ನಿಯರು. ಅವರಿಬ್ಬರಿಗೂ ಯಮ ಮತ್ತು ಯಮುನೆ ಎಂಬ ಇಬ್ಬರು ಮಕ್ಕಳು ಕೂಡ ಜನಿಸಿರ್ತಾರೆ. ಆದರೆ ಸಂಜ್ಞಾದೇವಿಗೆ ಸೂರ್ಯದೇವನ ತಾಪವನ್ನ ತಡೆದುಕೊಳ್ಳುವುದಕ್ಕೆ ಆಗ್ತಾ ಇರಲ್ಲ. ಅಂತಹ ಸಂದರ್ಭದಲ್ಲಿ ಆಕೆ ತಪಸ್ಸನ್ನ ಮಾಡಿ ಸೂರ್ಯದೇವನ ಶಾಖವನ್ನ ತಡೆದುಕೊಳ್ಳುವ ಶಕ್ತಿಯನ್ನ ಸಂಪಾದನೆ ಮಾಡಬೇಕು ಅಂತ ಹೇಳಿ ಕಾಡಿಗೆ ತೆರಳುವ ನಿರ್ಧಾರವನ್ನ ಮಾಡ್ತಾಳೆ. ಆದ್ರೆ ನಿರ್ಧಾರ ಮಾಡಿದಷ್ಟೇ ಸುಲಭವಾಗಿ ತನ್ನ ಪರಿವಾರವನ್ನ ತ್ಯಜಿಸಿ ಹೋಗೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. 2 ಪುಟ್ಟ ಕಂದಮ್ಮಗಳು ಕೂಡ ಇದ್ವು ಆಕೆಗೆ. ಆಕೆ ಒಂದು ನಿರ್ಧಾರವನ್ನ ಮಾಡ್ತಾಳೆ. ಅದೇನಂದ್ರೆ ತನ್ನ ನೆರಳಿಗೆ ಜೀವವನ್ನ ತುಂಬಿ ತನ್ನಂತೆ ಸುಂದರ ಸ್ತ್ರೀಯನ್ನಾಗಿ ಮಾಡಿ ಆಕೆಗೆ ತನ್ನ ಎಲ್ಲಾ ಜವಾಬ್ದಾರಿಗಳನ್ನ ನೀಡಿ ತಾನು ತಪಸ್ಸಿಗೆ ತೆರಳಿ ಬಿಡ್ತಾಳೆ. ಹೀಗೆ ಸಂಜ್ಞಾದೇವಿ ತಪಸ್ಸಿಗೆ ಹೋದಾದ ನಂತರ ಛಾಯಾದೇವಿ ಆಕೆಯ ಮಕ್ಕಳನ್ನ ತನ್ನ ಮಕ್ಕಳಂತೆ ನೋಡಿಕೊಳ್ತಿರ್ತಾಳೆ. ಅಷ್ಟೇ ಅಲ್ಲದೆ ಸಂಜ್ಞಾದೇವಿಯ ಪ್ರತಿಯೊಂದು ಜವಾಬ್ದಾರಿಗಳನ್ನು ಕೂಡ ಛಾಯಾದೇವಿ ನಿರ್ವಹಿಸ್ತಿರ್ತಾಳೆ. ಹೇಗಿರಬೇಕಾದ್ರೆ ಜನಿಸುವವನೇ ಆ ಶನಿ, ಕರ್ಮಫಲದಾತ. ನೀಲಾಂಜನ ಸಮಭ್ರಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶ್ರೀ ಶನೀಶ್ಚರಂ. ಹೇಗೆ ಶನಿ ಛಾಯಾದೇವಿ ಹಾಗೂ ಸೂರ್ಯ ಪುತ್ರನಾಗಿ ಜನಿಸ್ತಾನೆ. ಅದಾದ ನಂತರ ಛಾಯಾದೇವಿ ಶನಿಯನ್ನ ಸೂರ್ಯದೇವನಿಗೆ ತೋರಿಸಬೇಕು ಅಂತ ಕಂಕಳಲ್ಲಿ ಮಗುವನ್ನ ಎತ್ತಿಕೊಂಡು ಸಂತೋಷದಿಂದ ಸೂರ್ಯನ ಆಸ್ಥಾನಕ್ಕೆ ಬರ್ತಾಳೆ. ಆಗ ಸೂರ್ಯದೇವ ಶನಿಯನ್ನ ನೋಡುತ್ತಿದ್ದಂತಲೇ ಕೆಂಡಾಮಂಡಲವಾಗಿ ಬಿಡ್ತಾನೆ. ಸೂರ್ಯದೇವ ಶನಿಯ ಮುಖವನ್ನ ನೋಡುತ್ತಿದ್ದಂತಲೇ ಕೆಂಡಾಮಂಡಲವಾಗಿ ಬಿಡ್ತಾರೆ. ಇದು ನನ್ನ ಮಗುವಾಗಿರೋದಕ್ಕೆ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ನಾನು ಇಷ್ಟು ತೇಜೋಮಯವಾಗಿದ್ದೇನೆ, ಆದ್ರೆ ಈ ಮಗು ಇಷ್ಟು ತೇಜೋಹೀನವಾಗಿದೆ, ಇಷ್ಟು ಕುರೂಪಿಯಾಗಿದೆ ಅಂತೆಲ್ಲ ನಿಂದಿಸಿ ಬಿಡ್ತಾನೆ. ಅಷ್ಟೇ ಅಲ್ಲದೆ ಛಾಯಾದೇವಿಯನ್ನ ನೀನು ಪತಿತೆ, ನೀನು ಚಾರಿತ್ರ್ಯಹೀನೆ ಅಂತೆಲ್ಲ ನಿಂದಿಸಿ ಬಿಡುತ್ತಾನೆ. ಆಗ ಶನಿಗೆ ಅತೀವ ಕೋಪ ಬಂದು ಬಿಡುತ್ತೆ. ಅದಿನ್ನು ಕಂಕಳಲ್ಲಿರುವ ಮಗು ಆದ್ರೂ ಕೂಡ ಕರ್ಮಫಲದಾತನಲ್ಲವೇ ಸೂರ್ಯದೇವನಿಗೆ ಗ್ರಹಣ ಹಿಡಿದು ಬಿಡುತ್ತೆ. ಆಗ ಸೂರ್ಯದೇವನಿಗೆ ಮತ್ತಷ್ಟು ಕೋಪ ಬಂದು ಶನಿಗೆ ಶಾಪವನ್ನ ನೀಡುತ್ತಾನೆ. ನನ್ನ ಬೆಳಕಿನ ಕಿರಣದಲ್ಲಿ ಒಂದೇ ಒಂದು ಕಿರಣ ನಿನ್ನ ಮೇಲೆ ಬಿದ್ರೂ ಕೂಡ ನೀನು ಸುಟ್ಟು ಭಸ್ಮವಾಗ್ತೀಯಾ ಅಂತ ಶಾಪವಿತ್ತು ಬಿಡುತ್ತಾನೆ. ಆಗ ಛಾಯಾದೇವಿಗೆ ದಿಕ್ಕೇ ತೋಚದಂತಾಗುತ್ತದೆ. ಏನು ಮಾಡಬೇಕು ಅಂತ ತಿಳಿಯದೆ ಮಗುವನ್ನ ಎತ್ತಿಕೊಂಡು ಸೂರ್ಯನ ಕಿರಣ ಬೀಳದಿರುವ ಜಾಗಕ್ಕೆ ಓಡುತ್ತಾ ಸಾಗುತ್ತಾ ಇರಬೇಕಾದ್ರೆ ಒಂದು ದಟ್ಟಾರಣ್ಯದಲ್ಲಿ ಸೂರ್ಯನ ಕಿರಣಗಳೇ ಇರುವುದಿಲ್ಲ. ಅದೇ
ಶನಿಗೆ ಸ್ಥಳವಾಗಿ ಉಳಿದು ಬಿಡುತ್ತೆ. ಆ ದಟ್ಟ ಅರಣ್ಯದಲ್ಲಿ ಅಂಧಕಾರದಲ್ಲಿ ಸೂರ್ಯನ ಬೆಳಕೆ ಇಲ್ಲದಂತೆ ಶನಿಯ ಲಾಲನೆ ಪಾಲನೆಯನ್ನ ಮಾಡ್ತಾಳೆ ಛಾಯಾದೇವಿ. ಅದರಲ್ಲೂ ಕೂಡ ಸೂರ್ಯದೇವ ಒಂದು ಷರತ್ತನ್ನ ವಿಧಿಸಿರ್ತಾನೆ. ಕೇವಲ ಸಂಧ್ಯಾಕಾಲದ ನಂತರವೇ ನೀನು ಶನಿಯನ್ನ ನೋಡಿಕೊಳ್ಳೋದಕ್ಕೆ ಹೋಗಬೇಕಾಗುತ್ತೆ. ಸೂರ್ಯೋದಯದ ಸಮಯದಲ್ಲಿ ನೀನು ಮರಳಿ ಮನೆಗೆ ಬರಬೇಕು, ಯಮ ಮತ್ತು ಯಮಿಯರನ್ನ ನೋಡಿಕೊಳ್ಳಬೇಕು ಅಂತ ಸೂರ್ಯದೇವ ಆದೇಶವನ್ನ ಮಾಡ್ತಾನೆ. ಅವನ ಆದೇಶದಂತೆ ಆಕೆ ಸೂರ್ಯೋದಯದ ಸಮಯದಲ್ಲಿ ಯಮ ಯಮಿಯರನ್ನು ಹಾಗೂ ಸೂರ್ಯಾಸ್ತದ ನಂತರ ಶನಿಯನ್ನ ನೋಡಿಕೊಳ್ಳುತ್ತಾ ನಿದ್ರೆಗಳೇ ಇಲ್ಲದೆ ಅದೆಷ್ಟೋ ವರ್ಷಗಳನ್ನ ಕಳೆದು ಬಿಡ್ತಾಳೆ ಛಾಯಾದೇವಿ. ಆದ್ರೆ ಯಾವ ಮಗುವಿಗೂ ಕೂಡ ಆಕೆ ಭೇದ ಭಾವ ಮಾಡೋದಿಲ್ಲ, ಎಲ್ಲರನ್ನೂ ಸಮಾನವಾಗಿ ನೋಡಿಕೊಳ್ತಿರ್ತಾಳೆ. ಹೇಗೆ ಶನಿ ಅಂತಹ ಅಂಧಕಾರದಲ್ಲೇ ಬೆಳೆದು ದೊಡ್ಡವನಾಗಿ ಬಿಡುತ್ತಾನೆ. ಆಗ ಆತ ಕರ್ಮಫಲದಾತನಾಗುವ ಸಮಯ ಬಂದೇ ಬಿಡ್ತು. ಅನಂತರದ ದಿನಗಳಲ್ಲಿ ಛಾಯಾದೇವಿ ಸೂರ್ಯದೇವನನ್ನ ಹೇಗೋ ಮನವೊಲಿಸಿ ಶನಿಯನ್ನ ಮನೆಗೆ ಕರೆತರುತ್ತಾಳೆ. ಆದರೆ ಸೂರ್ಯದೇವ ಹಾಗೂ ಶನಿಯ ಕಲಹ ಮಾತ್ರ ಅಲ್ಲಿಗೆ ನಿಲ್ಲೋದಿಲ್ಲ. ನನ್ನ ತಂದೆಗೆ ನನ್ನನ್ನ ದೂರ ಮಾಡಿಬಿಟ್ರ, ನನ್ನನ್ನ ಕುರೂಪಿ ಅಂತ ನಿಂದಿಸಿ ಬಿಟ್ರ, ನನ್ನ ತಾಯಿಯ ಚಾರಿತ್ರ್ಯದ ಬಗ್ಗೆ ಮಾತನಾಡಿಬಿಟ್ರ ಅನ್ನೋ ವಿಷಯವೆಲ್ಲ ತಿಳಿದು ಶನಿಗೆ ಅತ್ಯಂತ ಕೋಪ ಬರುತ್ತೆ ತಂದೆಯಲ್ಲಿ. ಆದ್ರೂ ಕೂಡ ತಾಯಿಯ ಮಾತಿನ ಮೇರೆಗೆ ಅವನು ಮನೆಗೆ ಬರ್ತಾನೆ. ಇದಾದ ಸ್ವಲ್ಪ ದಿನಗಳಲ್ಲಿಯೇ ಸಂಧ್ಯಾದೇವಿ ತಪಸ್ಸನ್ನ ಮುಗಿಸಿ ಮರಳಿ ಮನೆಗೆ ಬಂದು ಬಿಡ್ತಾಳೆ. ಆಗ ಆಕೆ ಛಾಯಾದೇವಿಗೆ ಹೇಳ್ತಾಳೆ, ಇನ್ನು ನಿನ್ನ ಅಸ್ತಿತ್ವದ ಅಗತ್ಯ ನನಗೆ ಇಲ್ಲ, ನೀನು ಮರಳಿ ಹೋಗಿಬಿಡು, ನನ್ನ ಪರಿವಾರವನ್ನ ನನಗೆ ಮರಳಿ ಕೊಟ್ಟು ಬಿಡು ಅಂತ ಕೇಳಿದಾಗ ಛಾಯಾದೇವಿ ಒಪ್ಪಿಕೊಳ್ತಾಳೆ. ಆದ್ರೆ ಒಂದು ಷರತ್ತಿನ ಮೇಲೆ. ತನ್ನ ಮಗನನ್ನು ನಿನ್ನ ಮಗನಂತೆಗೆ ನೋಡಿಕೊಳ್ತೀಯಾ ಅಂತ ಕೇಳಿದಾಗ ಸಂಧ್ಯಾದೇವಿ ಸುತಾರಾಮ್ ಒಪ್ಪಿಕೊಳ್ಳೋದಿಲ್ಲ. ಇಲ್ಲ, ಅದು ಸಾಧ್ಯವೇ ಇಲ್ಲ, ನೀನು ನನಗೆ ಮೋಸ ಮಾಡಿದ್ದೀಯ, ನಾನು ನಿನಗೆ ವಹಿಸಿದ ಜವಾಬ್ದಾರಿಯನ್ನ ಬಿಟ್ಟು ನನ್ನ ಸಲುಗೆಯನ್ನ ದುರುಪಯೋಗ ಪಡಿಸಿಕೊಂಡು ಶನಿಗೆ ಜನ್ಮವನ್ನ ನೀಡಿರ್ತೀಯ. ಇಂತಹ ಕುರೂಪ ಮಗವನ್ನ ನನ್ನ ಮಗು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸಂಧ್ಯಾದೇವಿ ಹೇಳಿದಾಗ ಛಾಯಾದೇವಿಗೆ ಅತ್ಯಂತ ಮನಸ್ಸಿಗೆ ನೋವಾಗುತ್ತೆ. ಹಾಗೆಯೇ ಆಕೆ ತೆರೆ ಮರೆಯಲ್ಲಿಯೇ ಮಗನನ್ನ ನೋಡುತ್ತಾ ಸಂತೋಷವಾಗಿ ಇರ್ತಾಳೆ. ಹೇಗೊಂದು ದಿನ ಛಾಯಾದೇವಿ ತನ್ನನ್ನೇ ತಾನು ಬಲಿದಾನ ಮಾಡಿಬಿಡ್ತಾಳೆ. ಯಾಕಂದ್ರೆ ಶನಿಗೆ ತಾಯಿಯ ವ್ಯಾಮೋಹ ಹೆಚ್ಚಾಗುತ್ತಿದ್ದಂತೆಯೇ ತನ್ನ ಕರ್ಮಗಳ ಬಗ್ಗೆ ಅರಿವೇ ಇರೋದಿಲ್ಲ ಆತನಿಗೆ. ಆತ ಬರೀ ತಾಯಿಯ ಧ್ಯಾನದಲ್ಲೇ ಮಗ್ನನಾಗಿ ಬಿಟ್ಟಿರ್ತಾನೆ. ಇದನ್ನ ಮನಗಂಡಂತಹ ಛಾಯಾದೇವಿ ಮಗನ ಏಳಿಗೆಗಾಗಿ, ಮಗನ ಭವಿಷ್ಯಕ್ಕಾಗಿ ತನ್ನನ್ನೇ ತಾನು ಬಲಿ ಕೊಟ್ಟು ಬಿಡ್ತಾಳೆ. ತನ್ನ ಜೀವವನ್ನ ತ್ಯಾಗ ಮಾಡಿಬಿಡ್ತಾಳೆ. ಆದ ನಂತರ ಸಂಧ್ಯಾದೇವಿಯ ನೆರಳಿನಲ್ಲಿಯೇ ಶನಿ ಬೆಳೀತಾ ಇರ್ತಾನೆ. ಆದರೆ ಆತನಿಗೆ ಅನುಮಾನಗಳು ಶುರುವಾಗುತ್ತೆ. ತಾಯಿಯ ವರ್ತನೆಯಲ್ಲಿ ಬದಲಾದಾಗ ಯಾರಿಗೆ ತಾನೇ ಗೊತ್ತಾಗೋದಿಲ್ಲ ಹೇಳಿ. ಶನಿಗೂ ಕೂಡ ತನ್ನ ತಾಯಿಯ ವರ್ತನೆ ಬದಲಾದಾಗ ಭಯ ಶುರುವಾಗುತ್ತೆ. ಒಂದು ದಿನ ಸಂಧ್ಯಾದೇವಿ ತನ್ನ ತಂದೆಯಾದ ವಿಶ್ವಕರ್ಮರ ಮೇಲೆಯೇ ಪ್ರಹಾರ ಮಾಡಿಬಿಡ್ತಾಳೆ. ಇದನ್ನು ನೋಡಿದಂತಹ ಶನಿಗೆ ಅನುಮಾನ ಮತ್ತಷ್ಟು ಹೆಚ್ಚಾಗುತ್ತೆ. ಆಗ ತಾಯಿಯನ್ನ ಪ್ರಶ್ನೆ ಮಾಡಲೇಬೇಕು ಅಂತ ಹೇಳಿ ಆಕೆಯನ್ನ ಹುಡುಕಿಕೊಂಡು ಬರ್ತಾನೆ. ಒಂದು ದಿನ ಸೂರ್ಯದೇವನ ಪಟ್ಟಾಭಿಷೇಕ ನಡೀತಾ ಇರತ್ತೆ. ಹಾಗಾಗಿ ದೇವಾನುದೇವತೆಗಳನ್ನು ಸೂರ್ಯದೇವ ಆಹ್ವಾನಿಸಿರ್ತಾನೆ. ಆಗ ಸಂಧ್ಯಾದೇವಿ ಆತನ ಪಟ್ಟಾಭಿಷೇಕಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿರ್ತಾಳೆ. ಅಲ್ಲಿಗೆ ಶನಿ ಆಗಮಿಸ್ತಾನೆ. ಆಗ ಸೂರ್ಯದೇವನಿಗೆ ಕೋಪ ಬರುತ್ತೆ. ಯಾರು ನಿನ್ನನ್ನ ಆಹ್ವಾನಿಸಿದ್ದು, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಸೂರ್ಯ ಕೋಪಗೊಂಡಾಗ ತಕ್ಷಣವೇ ಸಂಧ್ಯಾದೇವಿಗೂ ಕೋಪಗೊಂಡು ನೀನು ಎಲ್ಲಿ ಇರ್ತೀಯೋ ಅಲ್ಲಿ ಎಲ್ಲರಿಗೂ ಕಷ್ಟಗಳೇ ಬರುತ್ತೆ, ನೀನು ನನ್ನ ಮಗನೇ ಅಲ್ಲ ಅಂತೆಲ್ಲ ಹೇಳಿ ನಿಂದಿಸ್ತಾಳೆ. ಆಗ ಶನಿಗೆ ಮತ್ತಷ್ಟು ಅನುಮಾನಗಳು ಹೆಚ್ಚಾದಾಗ ಕೇಳ್ತಾನೆ, ನಾನು ನಿಮ್ಮ ಮಗನಲ್ಲವೇ, ನೀವು ನನ್ನ ತಾಯಿಯಾಗಲು ಸಾಧ್ಯವೇ ಇಲ್ಲ. ಯಾವ ತಾಯಿ ತಾನೇ ತಾನು ಹೆತ್ತ ಮಗುವನ್ನ ಕುರೂಪಿ ಅಂತ ನಿಂದಿಸ್ತಾಳೆ ಅಲ್ಲವೇ? ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಇರಬಹುದು, ಆದ್ರೆ ಕೆಟ್ಟ ತಾಯಿ ಇರೋದಿಲ್ಲ ಅಂತ ಹೇಳಿ ಕೋಪಗೊಂಡವನೇ ಶನಿ ಸಂಧ್ಯಾದೇವಿಯ ಗರ್ಭಕ್ಕೆ ಒದ್ದು ಬಿಡುತ್ತಾನೆ. ಇದರಿಂದ ಕೋಪಗೊಂಡ ಸಂಧ್ಯಾದೇವಿ ಸತ್ಯವನ್ನ ಒಪ್ಪಿಕೊಳ್ತಾಳೆ. ಹೌದು, ನೀನು ನನ್ನ ಮಗನೇ ಅಲ್ಲ, ನೀನು ನನ್ನ ನೆರಳಿನಿಂದ ಸೃಷ್ಟಿಯಾದ ಛಾಯಾದೇವಿಯ ಮಗ ಅಂತೆಲ್ಲ ಹೇಳ್ತಾಳೆ. ಆಗ ಶನಿಗೆ ಮತ್ತಷ್ಟು ಮನಸ್ಸಿಗೆ ನೋವಾಗುತ್ತೆ. ಇದರೊಂದಿಗೆ ಸಂಧ್ಯಾದೇವಿ ಶನಿಗೆ ಶಾಪವನ್ನ ಕೂಡ ಇಡ್ತಾಳೆ. ಯಾವ ಕಾಲಿನಿಂದ ನೀನು ನನ್ನ ಗರ್ಭಕ್ಕೆ ಒದ್ದೆಯೋ ಆ ಕಾಲು ತುಂಡರಿಸಿ ಬೀಳಲಿ ಅಂತ ಹೇಳಿ ಶಾಪವನ್ನ ಇಡುತ್ತಲೇ ಶನಿಯ ಕಾಲು ತುಂಡಾಗಿ ನೆಲದ ಮೇಲೆ ಬಿದ್ದು ಬಿಡುತ್ತೆ. ಇದೆಲ್ಲವನ್ನ ಗಮನಿಸ್ತಾ ಇದ್ದಂತಹ ವಿಶ್ವಕರ್ಮರು ಸೂರ್ಯದೇವನಿಗೆ ಕೇಳ್ತಾರೆ, ನಿಮ್ಮ ಆಸ್ಥಾನದಲ್ಲಿ ಈ ರೀತಿಯ ಅನ್ಯಾಯ ಸಂಭವಿಸಲು ಹೇಗೆ ಸಾಧ್ಯ? ಆ ಬಾಲಕನಿಗೆ ನೀವೇ ನ್ಯಾಯ ಒದಗಿಸಿಕೊಡಬೇಕು ಅಂತ ಹೇಳಿದಾಗ ಆಗ ಮೊದಲ ಬಾರಿಗೆ ಸೂರ್ಯದೇವ ಶನಿಯ ಪರವಾಗಿ ನಿಲ್ತಾನೆ. ಶನಿಯ ಮಾತುಗಳಲ್ಲಿ ನ್ಯಾಯವಿದೆ ಅಂತ ಹೇಳಿ ಸಂಧ್ಯಾದೇವಿಯನ್ನ ಬೈತಾನೆ. ನಂತರ ಸಂಧ್ಯಾದೇವಿಯ ಶಾಪದಿಂದ ಶನಿಯನ್ನ ವಿಮುಕ್ತಗೊಳಿಸ್ತಾನೆ ಆ ಸೂರ್ಯದೇವ. ಅನಂತರ
ಶನಿಗೆ ಶನೇಶ್ಚರ ಅಂತ ಹೇಳಿ ಮರು ನಾಮಕರಣವನ್ನು ಕೂಡ ಮಾಡ್ತಾನೆ. ಶನೇಶ್ಚರ ಅಂದರೆ ನಿಧಾನಗತಿಯಲ್ಲಿ ನಡೆಯುವವನು. ಯಾಕಂದ್ರೆ ಅವನ ಕಾಲು ತುಂಡಾಗಿ ಕೆಳಗೆ ಬಿದ್ದಿತ್ತು, ಅದನ್ನ ಜೋಡಿಸಲ್ಪಟ್ಟರೂ ಕೂಡ ಒಬ್ಬ ದೇವಿಯ ಶಾಪ ಎಂದಿಗೂ ಸುಳ್ಳಾಗೋದಿಲ್ಲ, ಹುಸಿಯಾಗೋದಿಲ್ಲ. ಹಾಗಾಗಿ ಶನಿ ಈಗಲೂ ಕೂಡ ನಿಧಾನಗತಿಯಲ್ಲೇ ಸಾಗುವ ಗ್ರಹವಾಗಿ ನಡೀತಾ ಇದ್ದಾನೆ. ಹಾಗಾಗಿ ಶನಿ ಗ್ರಹದ ಚಲನೆ ನಿಧಾನಗತಿಯಲ್ಲಿದೆ. ಇಷ್ಟೆಲ್ಲ ಆದ ಮೇಲೆ ಶನಿಗೆ ಅತೀವವಾದ ಕೋಪ, ದುಃಖ ಎಲ್ಲವೂ ಆವರಿಸಿಬಿಡತ್ತೆ. ತನ್ನ ತಾಯಿ ತನ್ನಿಂದ ದೂರಾದ ನೋವನ್ನ ಸಹಿಸಿಕೊಳ್ಳಲಾಗದೆ ಅವರೇ ತನಗೆ ಮೋಸ ಮಾಡಿದ ಅರಿವಿನ ನಂತರ ಶನಿ ತನ್ನ ಕುಟುಂಬವನ್ನ ತೊರೆಯುವ ನಿರ್ಧಾರವನ್ನ ಮಾಡ್ತಾನೆ. ಎಲ್ಲವನ್ನ ಬಿಟ್ಟು ದೂರ ಹೋಗುವ ನಿರ್ಧಾರ ಮಾಡಿದ್ದಾಗ ಆಗ ಪ್ರಪ್ರಥಮ ಬಾರಿಗೆ ಸೂರ್ಯ ದೇವ, ಪುತ್ರ ಮನೆ ಬಿಟ್ಟು ಹೋಗಬೇಡ ಅಂತ ಹೇಳುತ್ತಾನೆ. ಆದ್ರೆ ಶನಿ ಒಂದು ಮಾತನ್ನ ಹೇಳ್ತಾರೆ, ನೀವು ತುಂಬಾ ನಿಧಾನ ಮಾಡಿಬಿಟ್ರಿ ಸೂರ್ಯದೇವ, ನಾನು ಈಗ ಖಂಡಿತವಾಗಿಯೂ ನಿಮ್ಮ ಮಗನಾಗಿ ಉಳಿದಿಲ್ಲ, ನನಗೆ ಯಾವ ಸಂಬಂಧವೂ ಬೇಡ ಅಂತ ಹೇಳಿ ದೂರ ಹೋಗಿ ಬಿಡ್ತಾರೆ. ಕರ್ಮ ಫಲದಾತನೇ ತಾನು ಮಾಡಬೇಕಾಗಿರುವ ಕರ್ಮಗಳಿಂದ ದೂರ ಓಡಿ ಹೋಗಿ ಬಿಟ್ರೆ ಆತನ ಜವಾಬ್ದಾರಿಯನ್ನ ನಿರ್ವಹಿಸುವುದು ಯಾರು ಅಂತ ಆ ಪರಶಿವನಿಗೆ ಗೊಂದಲ ಶುರುವಾಗುತ್ತೆ. ಅನಂತರದ ದಿನಗಳಲ್ಲಿ ಆ ಶಿವನೇ ಖುದ್ದು ಶನಿಯನ್ನ ಕೈಲಾಸಕ್ಕೆ ಕರೆಸಿಕೊಂಡು ಆತನ ಜನ್ಮ ರಹಸ್ಯವನ್ನ ತಿಳಿಸುತ್ತಾನೆ. ತನ್ನ ಕರ್ಮಗಳ ಅರಿವಾಗುತ್ತೆ. ಅನಂತರ ತನ್ನ ತಪ್ಪನ್ನ ಒಪ್ಪಿಕೊಂಡು ಶಿವನಿಗೆ ಶರಣಾಗ್ತಾನೆ ಶನಿ. ಹೀಗೆ ಶರಣಾದ ಶನಿಯನ್ನ ಒಪ್ಪಿಕೊಂಡು ಶಿವ ಆತನಿಗೆ ವಕ್ರ ದೃಷ್ಟಿಯ ವರದಾನವನ್ನ ನೀಡುತ್ತಾನೆ. ಅದರ ಜೊತೆಗೆ ದಿವ್ಯ ದೃಷ್ಟಿಯ ವರದಾನವನ್ನು ನೀಡುತ್ತಾನೆ. ಆದ್ರೆ ಇದರ ಪರಿಣಾಮ ಖುದ್ದು ಶಿವನ ಮೇಲೆ ಆಗುತ್ತೆ ಅನ್ನೋದು ಆ ಶಿವನಿಗೂ ತಿಳಿದಿರಲಿಲ್ಲ ಅನ್ಸುತ್ತೆ. ಶನಿ ಒಂದು ಪ್ರಶ್ನೆಯನ್ನ ಕೇಳ್ತಾನೆ, ಈ ವಕ್ರ ದೃಷ್ಟಿಯನ್ನ ಹಾಗೆ ದಿವ್ಯ ದೃಷ್ಟಿಯನ್ನ ಹೇಗೆ ಉಪಯೋಗಿಸಿಕೊಳ್ಬೇಕು ಅನ್ನೋದು ನನಗೆ ಗೊತ್ತಾಗುತ್ತಿಲ್ಲ ಮಹಾದೇವ. ಮೊದಲ ಬಾರಿಗೆ ನನ್ನ ವಕ್ರ ದೃಷ್ಟಿಯನ್ನ ನಾನು ನಿಮ್ಮ ಮೇಲೆಯೇ ಬೀರಬಹುದಾ? ನೀವು ನನಗೆ ಅದಕ್ಕೆ ಅವಕಾಶ ಕೊಡ್ತೀರಾ ಅಂತ ಕೇಳಿದಾಗ ಆ ಶಿವ ಒಪ್ಪಿಕೊಳ್ತಾನೆ. ಒಪ್ಪಿಕೊಂಡು ಒಂದು ಷರತ್ತನ್ನ ಹಾಕ್ತಾನೆ. ನೀನು ಕೇವಲ 1 ನಿಮಿಷ ಮಾತ್ರ ನನ್ನ ಮೇಲೆ ವಕ್ರ ದೃಷ್ಟಿಯನ್ನ ಬೀರಬೇಕೇ ಹೊರತು ಅದಕ್ಕೂ ಮೇಲೆ ನಿನ್ನ ವಕ್ರ ದೃಷ್ಟಿಯನ್ನ ನನ್ನ ಮೇಲೆ ಬೀರಬಾರದು ಅಂತ ಹೇಳಿ ಷರತ್ತನ್ನ ಹಾಕ್ತಾರೆ ಆ ಪರಶಿವ. ಅದಾದ ನಂತರ ಶನಿ 1 ನಿಮಿಷಗಳ ಕಾಲ ಮಾತ್ರ ವಕ್ರದೃಷ್ಟಿಯನ್ನ ಶಿವನ ಮೇಲೆ ಬೀರೋದಾಗಿ ಒಪ್ಪಿಕೊಂಡು ವಕ್ರದೃಷ್ಟಿಯನ್ನ ಬೀರ್ತಾರೆ. ಆದ್ರೆ ಶಿವ ಶನಿಯ ವಕ್ರದೃಷ್ಟಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ನಾನಾ ಪ್ರಯತ್ನಗಳನ್ನೇ ಮಾಡಬೇಕಾಗುತ್ತೆ, ಪಡಬಾರದ ಪಾಡು ಪಡಬೇಕಾಗುತ್ತೆ. ಆತ ಸನ್ಯಾಸಿಯ ವೇಷದಲ್ಲಿ ಭೂಮಿಗೆ ಬಂದು ಇಳಿಯಬೇಕಾಗುತ್ತೆ. ಶಿವ ಸನ್ಯಾಸಿಯ ರೂಪದಲ್ಲಿ ಭೂಮಿಯ ಮೇಲೆ ಓಡಾಡ್ತಾ ಇರ್ತಾನೆ ಶನಿಯ ಕಣ್ಣನ್ನ ತಪ್ಪಿಸಿಕೊಂಡು. ಆಗ ಶನಿ ಕೈಲಾಸವನ್ನೆಲ್ಲ ತೊಳಲಾಡಿದ್ರೂ ಕೂಡ ಎಲ್ಲಿಯೂ ಶಿವ ಸಿಗೋದಿಲ್ಲ. ಪಾತಾಳ ಲೋಕವನ್ನು ಕೂಡ ಜಾಲಾಡಿ ಬಂದು ಬಿಡ್ತಾನೆ ಶನಿ. ಆದ್ರೆ ನಂತರ ಭೂಲೋಕದಲ್ಲಿ ಹುಡುಕಾಡ್ತಾ ಇರ್ತಾನೆ. ಇಡೀ ಭೂಮಂಡಲವನ್ನೇ ಸುತ್ತಿದ್ರೂ ಕೂಡ ಶಿವ ಎಲ್ಲಿದ್ದಾನೆ ಅಂತ ಶನಿಗೆ ಗೊತ್ತಾಗುವುದೇ ಇಲ್ಲ. ಹೀಗಾಗಿ ಶನಿಗೆ ಗೊಂದಲವಾಗುತ್ತೆ. ಹೇಗೆ ಶಿವ ನನ್ನ ಕಣ್ಣು ತಪ್ಪಿಸಿಕೊಂಡು ಓಡಾಡ್ತಾ ಇದ್ರೆ ನಾನು ನನ್ನ ಕರ್ಮವನ್ನ ಮಾಡೋದಾದ್ರೂ ಹೇಗೆ ಅಂತ ಗೊಂದಲಕ್ಕೆ ಒಳಗಾದ ಶನಿ ಯೋಚನೆ ಮಾಡುತ್ತಾ ಕುಳಿತಿರುತ್ತಾನೆ. ಆಗ ಶಿವ ನೀರಿನಲ್ಲಿ ಅಡಗಿ ಕುಳಿತಿರ್ತಾನೆ ಶನಿಯ ಕಣ್ಣಿನಿಂದ ತಪ್ಪಿಸಿಕೊಂಡು. ಅದಾದ ಮೇಲೆ ಸ್ವತಃ ಶಿವನೇ ಎದ್ದು ಬಂದು ಶನಿಯ ಮುಂದೆ ಪ್ರತ್ಯಕ್ಷನಾಗಿ ಹೇಳ್ತಾನೆ, ಶನಿ, ನಾನು ನಿನ್ನ ಕಣ್ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದೆ ನಿನ್ನ ವಕ್ರ ದೃಷ್ಟಿಯಿಂದ. ಯಾಕಂದ್ರೆ ನೀನು ನಿನ್ನ ದಿವ್ಯ ದೃಷ್ಟಿಯನ್ನ ಉಪಯೋಗಿಸಿ ನಾನು ಎಲ್ಲಿದ್ದೇನೆ ಎಂದು ಕಂಡು ಹಿಡಿಯಬೇಕು ಅನ್ನೋದು ಅದರ ಅರ್ಥವಾಗಿತ್ತು. ಆಗ ನೀನು ನನ್ನ ಮೇಲೆ ನಿನ್ನ ವಕ್ರ ದೃಷ್ಟಿಯನ್ನ ಪ್ರಯೋಗ ಮಾಡು, ಆದ್ರೆ ಸೂರ್ಯಾಸ್ತದವರೆಗೂ ಮಾತ್ರ ನಿನಗೆ ಸಮಯಾವಕಾಶ ಅಂತ ಶನಿಗೆ ಹೇಳ್ತಾನೆ. ಸೂರ್ಯಾಸ್ತವಾಗುವ ಮುನ್ನ ಶನಿ ಶಿವನ ಮೇಲೆ ವಕ್ರ ದೃಷ್ಟಿಯನ್ನ ಬೀರ್ತಾನೆ. ಆಗ ಸನ್ಯಾಸಿ ರೂಪದಲ್ಲಿದ್ದ ಶಿವನ ಮೇಲೆ ಒಂದು ಅಪವಾದ ಬರುತ್ತೆ. ಆ ರಾಜ್ಯದ ರಾಜಕುಮಾರರಿಬ್ಬರು ಕಾಣೆಯಾಗಿ ಬಿಟ್ಟಿರ್ತಾರೆ. ರಾಜಕುಮಾರನ್ನ ಹುಡುಕುತ್ತಾ ಬಂದಂತಹ ರಾಜಭಟರಿಗೆ ಈ ಸನ್ಯಾಸಿ ಕಾಣಿಸ್ತಾನೆ. ಸನ್ಯಾಸಿಯನ್ನ ನೋಡುತ್ತಲೇ ಆ ರಾಜಭಟರಿಗೆ ಅನುಮಾನ ಬರುತ್ತೆ. ಆತನ ಜೋಳಿಗೆಯನ್ನ ನೋಡಿದಾಗ ಅದು ರಕ್ತಮಯವಾಗಿರುತ್ತೆ. ಅದನ್ನ ತೆಗೆದು ನೋಡಿದಾಗ ಅದರಲ್ಲಿ ರಾಜಕುಮಾರರ ತಲೆಗಳಿರುತ್ತೆ. ಅದನ್ನ ನೋಡಿದಾಕ್ಷಣ ರಾಜಭಟರಿಗೆ ಕೋಪ ಬಂದು ಆತನನ್ನ ರಾಜನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ. ಈ ಸನ್ಯಾಸಿಯ ತಲೆಯನ್ನ ಕತ್ತರಿಸಿ ಅಂತ ಹೇಳಿ ಆದೇಶವನ್ನ ಹೊರಡಿಸಿ ಬಿಡ್ತಾರೆ. ಆಗ ಶನಿದೇವನಿಗೆ ತೊಳಲಾಟ ಶುರುವಾಗುತ್ತೆ. ಏನು ಮಾಡುವುದು, ಪರಶಿವನ ತಲೆಯನ್ನೇ ಕಡಿಯಲು ಹೇಳ್ತಾ ಇದ್ದಾನಲ್ಲ ಈ ರಾಜ ಅಂತ ಹೇಳಿ ಏನು ಮಾಡಬೇಕು ಅಂತ ದಿಕ್ಕೇ ತೋಚದಂತಾಗುತ್ತೆ. ಆಗ ಶಿವ ಮತ್ತೆ ಅಭಯವನ್ನ ನೀಡ್ತಾರೆ. ಹೇಗಾದ್ರೂ ಮಾಡಿ ಸೂರ್ಯಾಸ್ತವಾಗುವವರೆಗೂ ನಾನು ಇದರಿಂದ ತಪ್ಪಿಸಿಕೊಂಡು ಓಡಾಡುತ್ತೇನೆ. ಸೂರ್ಯಾಸ್ತವಾದ ನಂತರ ನೀನು ನಿನ್ನ ವಕ್ರ ದೃಷ್ಟಿಯನ್ನ ನನ್ನಿಂದ ಬೇರೆ ಮಾಡು ಅಂತ ಹೇಳಿದಾಗ ಇನ್ನೇನು ಸೂರ್ಯಾಸ್ತ ಸಮಯ ಬಂದೇ ಬಿಡತ್ತೆ. ಆಗ ರಾಜಕುಮಾರರಿಬ್ಬರು ಓಡಿ ಬಂದು ಮನೆ ಸೇರ್ತಾರೆ. ಆಗ ರಾಜನಿಗೆ ಆಶ್ಚರ್ಯವಾಗುತ್ತೆ. ಅನಂತರ ಆ ಸನ್ಯಾಸಿಯನ್ನ ಬಿಟ್ಟು ಕಳಿಸ್ತಾನೆ.
ಆ ಸನ್ಯಾಸಿ ವೇಷದಲ್ಲಿದ್ದುದು ಬೇರೆ ಯಾರೂ ಅಲ್ಲ, ಆ ಪರಶಿವನೇ. ಈ ಎಲ್ಲಾ ಲೀಲೆಗಳು ಶಿವನದ್ದೇ ಆಗಿತ್ತು. ಶನಿಗೆ ತನ್ನ ಕರ್ಮಫಲವನ್ನ ಯಾವ ರೀತಿಯಾಗಿ ನೀಡಬೇಕು, ಯಾರ್ಯಾರಿಗೆ ಯಾವ್ಯಾವ ರೀತಿಯ ಕರ್ಮಫಲಗಳನ್ನ ನೀಡಬೇಕು, ಅವರ ಪಾಪ ಪುಣ್ಯಗಳನ್ನ ಲೆಕ್ಕ ಹಾಕಿ ದಿವ್ಯ ದೃಷ್ಟಿಯನ್ನ ಉಪಯೋಗಿಸಿ ಅವರ ಕರ್ಮಗಳಿಗೆ ತಕ್ಕಂತ ಫಲವನ್ನೇ ನೀಡಬೇಕು ಅಂತ ಶನಿಗೆ ಕಲಿಸುವುದೇ ಶಿವನ ಉದ್ದೇಶವಾಗಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಶಿವನೇ ಆ ಶನಿಯ ವಕ್ರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಂದ ಮೇಲೆ ನಾವು ನೀವು ಹುಲು ಮಾನವರು ಯಾವ ಲೆಕ್ಕ ಹೇಳಿ? ಆ ಶನಿಯ ವಕ್ರ ದೃಷ್ಟಿಗೆ ನಾವೆಲ್ಲರೂ ಪಾತ್ರರಾಗಲೇಬೇಕು. ನಮ್ಮ ಧರ್ಮ ಕರ್ಮಗಳಿಗೆ ಅನುಸಾರವಾಗಿ ಕರ್ಮ ಫಲವನ್ನ ಪಡೆಯಲೇಬೇಕು. ಶನಿ ಎಂದಿಗೂ ಯಾರಿಗೂ ದಂಡನಾಯಕನಾಗಿ ವರ್ತಿಸಲ್ಲ. ಆತ ಯಾರನ್ನೂ ದಂಡಿಸಿಲ್ಲ. ಆತ ಕೇವಲ ಆತನ ಕರ್ಮವನ್ನ ಮಾಡ್ತಿದ್ದಾನೆ. ನಾವು ನಮ್ಮ ಕರ್ಮವನ್ನ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ರೆ ಆತ ನಮಗೆ ಫಲಪ್ರದವಾಗಿ ಶುಭವನ್ನೇ ನೀಡುತ್ತಾನೆ. ಆದರೆ ನಾವು ನಮ್ಮ ಕರ್ಮಗಳನ್ನ ತಪ್ಪಾಗಿ ಮಾಡ್ತಾ ಇದ್ರೆ ಮಾತ್ರ ಆತ ನಮ್ಮನ್ನ ದಂಡಿಸ್ತಾನೆ. ಹೀಗಾಗಿ ಶನಿಯ ಬಗೆಗಿರುವ ತಪ್ಪು ಕಲ್ಪನೆಗಳು ಭಯವನ್ನ ಬಿಟ್ಟು ಆತನ ಪ್ರೀತಿಗೆ ನಾವೆಲ್ಲರೂ ಪಾತ್ರರಾಗೋಣ, ಸತ್ಕರ್ಮಗಳನ್ನ ಮಾಡುತ್ತಾ ಸತ್ಫಲಗಳನ್ನ ಪಡೆಯೋಣ ಅಂತ ಹೇಳ್ತಾ ಈ ಕಥೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈಗ ನಾನು ಹೇಳಿದ ಶನಿಯ ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಒಂದ್ ವೇಳೆ ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.